ಅರ್ಜುನ್, ನೋ ನೋ ನೋ, ಅಯ್ಯೋ ಮಾಡ್ತೀನಿರು ನಿಂಗೆ ಅಂತ ಕೂಗಿದ ಸಪ್ತ ಅವನ ಹಿಂದೆ ಓಡುವಳು. ಯು ಕಾಂಟ್ ಸಪ್ತ, ನಿನ್ನ ಕೈಯಲ್ಲಿ ಎಳೆಯಲು ಆಗೋಲ್ಲ ಅಂತ ಜೋರಾಗಿ ಕೂಗುತ್ತಾ ಹೇಳಿದ ಅರ್ಜುನ್ ಅವಳಿಂದ ತಪ್ಪಿಸಿಕೊಂಡು ಓಡಿದರೆ ಗಂಡನೇ ಹಿಂದೆ ಓಡುತ್ತಿದ್ದ ಸಪ್ತ ಬೇಕಂತಲೇ ಬೀಳುವ ನಾಟಕ ಆಡಿ ಅಳುತ್ತಾ ಕುಳಿತುಕೊಂಡಳು. ದೂರದಲ್ಲಿ ಓಡುತ್ತಿದ್ದ ಅರ್ಜುನ್ ಮಡದಿ ಬಿದ್ದುದನ್ನು ನಂಬಿದವನು ಓಡಿ ಬಂದಿದ್ದ. ಏನಾಯಿತು ಸಪ್ತ, ಜೋರಾಗಿ ಬಿದ್ದು ಬಿಟ್ಯಾ? ಸಾರಿ ಕಣೋ ಅಂತ ಅವಳ ಕಾಲನ್ನು ಪರಿಶೀಲಿಸುತ್ತಿದ್ದರೆ ಅಳುವ ನಾಟಕವಾಡುತ್ತಿದ್ದ ಸಪ್ತ ಗಂಡನ ಕಿವಿಯನ್ನು ಹಿಂಡಿ ಜೋರಾಗಿ ನಗುವಳು. ಸೋತು ಬಿಟ್ಟೆ ನೀನು ಅರ್ಜುನ್, ಸೋತು ಬಿಟ್ಟೆ. ನಾನೇ ಗೆದ್ದೆ. ಈಡಿಯಟ್, ನೀನು ತುಂಬ ಮುಗ್ಧ, ನನ್ನ ಅಳುವ ನಾಟಕಕ್ಕೆ ಮರುಳಾಗಿ ಬಿಟ್ಟೆ ಅಂತ ನಗುತ್ತಾ ಹೇಳಿದವಳು ಗಂಡನನ್ನು ಬಿಗಿಯಾಗಿ ಅಪ್ಪಿದಳು. ಯು ಫೂಲ್, ನನ್ನನ್ನು ಫೂಲ್ ಮಾಡ್ತಿದ್ಯಾ ನೀನು ಅಂತ ಹೇಳಿದವ ಅಲ್ಲಿಯೇ ಅವಳ ಮೇಲೆ ಬಿದ್ದು ಅವಳನ್ನು ಮುದ್ದಾಡಿದರೆ ಕಿಲಕಿಲ ನಗುವ ಸಪ್ತ ಗಂಡನ ಮನದಾಸೆಯನ್ನು ಈಡೇರಿಸಿದಳು. ಗಂಡ ಹೆಂಡತಿಬ್ಬರು ಮನಾಲಿಯಲ್ಲಿ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡುತ್ತಿದ್ದರು. ಸಪ್ತಳನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದ ಅರ್ಜುನ್ ಅವಳು ಇಷ್ಟಪಟ್ಟಿದ್ದೆಲ್ಲ ಕಣ್ಣ ಮುಂದೆ ತಂದು ಇಡುತ್ತಿದ್ದ. ಗಂಡನ ಹಣ ಪ್ರೀತಿಯಲ್ಲೇ ಮಿಂದೇಳುತ್ತಿದ್ದ ಸಪ್ತಾಗೆ ಜಗತ್ತಿನಲ್ಲಿ ತನ್ನಷ್ಟು ಸುಖಿಯಾದ ಹೆಣ್ಣು ಯಾರೂ ಇಲ್ಲ ಅಂತ ಅನಿಸ್ತಿತ್ತು. ಯಾವ ವ್ಯಕ್ತಿಯಿಂದ ತನ್ನ ಬಾಳು ಹಾಳಾಗುತ್ತದೆ, ಯಾವ ವ್ಯಕ್ತಿಯ ತನ್ನ ಜೀವನದಲ್ಲಿ ರಾಕ್ಷಸನಂತಿದ್ದ ಎಂದು ಆ ವ್ಯಕ್ತಿಯನ್ನು ದೂರ ಇಟ್ಟಿದ್ದ ಸಪ್ತಾಳಿಗೆ ಗೊತ್ತಿಲ್ಲ. ಮುಂದೆ ಆ ವ್ಯಕ್ತಿಯು ಅವಳನ್ನು ಕಾಪಾಡುವವನಿದ್ದ. ವಿಧಿಯ ಆಟ ಬಲ್ಲವರ್ಯಾರು? ಕ್ಷಣಿಕ ಸುಖದಲ್ಲಿ ಮೈಮರೆತಿದ್ದ ಸಪ್ತ ಎಚ್ಚೆತ್ತುಕೊಳ್ಳುವ ಗಳಿಗೆ ಬರುತ್ತಿತ್ತು. ಇಟ್ಸ್ ಅಮೇಝಿಂಗ್. ಈ 3 ದಿನದ ಟ್ರಿಪ್ಪನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೇನೆ ಅರ್ಜುನ್. ಥ್ಯಾಂಕ್ ಯು ಸೋ ಮಚ್. ನನ್ನ ಖುಷಿಗಾಗಿ ನೀನು ಏನು ಬೇಕಾದರೂ ಮಾಡ್ತೀಯ. ಇದೇ ಕಾರಣಕ್ಕೆ ನಾನು ಅವನನ್ನು ಬಿಟ್ಟು ನಿನ್ನಲ್ಲಿಗೆ ಬಂದಿದ್ದು. ನೀನು ತುಂಬ ಒಳ್ಳೆಯವನು ಅರ್ಜುನ್. ನಿನ್ನನ್ನು ಪಡೆದುದಕ್ಕೆ ನಾನು ತುಂಬ ಧನ್ಯಳು. ಎಲ್ಲ ಹುಡುಗಿಯರಿಗೆ ನಿನ್ನಂಥ ಗಂಡ ಸಿಗಬೇಕು ಅಂತ ಟ್ರಿಪ್ ಇಂದ ಮರಳುವ ಕೊನೆಯ ದಿನ ಗಂಡನನ್ನು ತಬ್ಬಿ ಹೇಳಿದರೆ ಅವಳನ್ನು ವ್ಯಂಗ್ಯವಾಗಿ ನಗುತ್ತಾ ತಬ್ಬಿದ ಅರ್ಜುನ್ ಮನದಲ್ಲಿ ಏನಿತ್ತು ಅದೇ ಸಮಯಕ್ಕೆ ಅವನ PA ಕಾಲ್ ಮಾಡಿದ್ದಳು. ಅರ್ಜುನ್, ನಿನ್ನ PA ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ನಾವು ಹೇಗಿದ್ರು ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೇವೆ ಅಲ್ವಾ? ಇವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ನನಗಿದೊಂದು ಇಷ್ಟ ಆಗೋಲ್ಲ ಅರ್ಜುನ್. ನಮ್ಮಿಬ್ಬರ ಮಧ್ಯೆ ಯಾರೇ ಆದರೂ ಬರಬಾರ್ದು ಅಂತ ಅರ್ಜುನ್ PA ಹೆಸರು ಫೋನ್ ಡಿಸ್ಪ್ಲೇ ಆದಾಗ ಕೋಪದಲ್ಲಿ ಹೇಳುವಳು. ಅವಳ ಬಗ್ಗೆ ನಿಮಗೆ ಗೊತ್ತಲ್ವ ಸಪ್ತ, ತುಂಬ ಪ್ರೊಫೆಷ್ನಲ್ ಅವಳು. ಕೆಲಸದ ವಿಚಾರವಾಗಿ ಕಾಲ್ ಮಾಡಿದಾಳಷ್ಟೇ. ಹೀಗೇನು ಕಾಲ್ ಅಟೆಂಡ್ ಮಾಡಬಾರ್ದಾ? ಸರಿ, ಅಟೆಂಡ್ ಮಾಡೋಲ್ಲ. ಈಗ ನಿನ್ನ ಕೋಪವನ್ನು ತಣಿಸುವುದಕ್ಕೆ ಏನು ಮಾಡಲಿ ಹೇಳು ಬಂಗಾರ ಅಂತ ಮಡದಿಯನ್ನು ಹಿಂದಿನಿಂದ ತಬ್ಬಿದ. ನನ್ನ ಕೋಪ ತಣಿಯಬೇಕಂದ್ರೆ ಇನ್ನು 2 ದಿನ ನಾವು ಮನಾಲಿಯಲ್ಲಿ ಎಂಜಾಯ್ ಮಾಡಬೇಕು. ಜೊತೆಗೆ ನಿನ್ನ ಫೋನ್ ಸ್ವಿಚ್ ಆಫ್ ಆಗಬೇಕು. ಹೇಳು, ಮಾಡ್ತೀಯಾ ಅದನ್ನು ಅಂತ ಗತ್ತಿನಲ್ಲಿ ಕೈಕಟ್ಟಿ ಕೇಳಿದಳು. ಅಪ್ಪನೇ ದೇವಿ, ನಾನು ಯಾವಾಗಲೂ ನಿಮ್ಮ ಸೇವಕ. ನೀವು ಹೇಳಿದ ಕೆಲಸ ಮಾಡ್ತೇನೆ. ಫೋನ್ ಸ್ವಿಚ್ ಆಫ್ ಆ್ಯಂಡ್ ಎಕ್ಸ್ಟ್ರಾ 2 days ಟ್ರಿಪ್ ಅಂತ ಮಡದಿಯನ್ನು ಎತ್ತಿಕೊಂಡು ಹೊರ ಹೋಗಿದ್ದ. ರೀಮಾ, ಅವನು ಕಾಲ್ ಪಿಕ್ ಮಾಡಿದ್ನಾ? ಹೇಳಿದ ಅವನಿಗೆ ಎಲ್ಲ ವಿಷಯನ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ತೇಜಸ್ವಿನಿ ರಾವ್ ಅವರು ಮನೆಯೊಳಗೆ ಬಂದ ರೀಮಾಳನ್ನು ನೋಡಿ ಆತಂಕದಲ್ಲಿ ಪ್ರಶ್ನಿಸಿದರು. ಇಲ್ಲ ಮೇಡಮ್, ಸ್ವಲ್ಪ ಹೊತ್ತಿನ ಮುಂಚೆ ಫೋನ್ ರಿಂಗ್ ಆಗ್ತಾಯಿತ್ತು. ಈಗ ಸ್ವಿಚ್ ಆಫ್ ಆಗಿದೆ ಫೋನ್. ಸರ್, ತಾವು ಉಳಿದುಕೊಂಡಿರುವ ಹೋಟೆಲ್ ಡೀಟೇಲ್ಸ್ನ ಕೂಡ ನನಗೆ ಹೇಳಿರಲಿಲ್ಲ. ಅವರು ಮತ್ತೆ ಸಪ್ತ ಎಲ್ಲಿದ್ದಾರೆ ಅಂತ ತಿಳಿಯುತ್ತಿಲ್ಲ. ಅವರನ್ನು ಕಾಂಟ್ಯಾಕ್ಟ್ ಮಾಡಲು ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ಅವರ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಅರ್ಜುನ್ ಪ್ರಿಯೆ ರೀಮಾ ಹೇಳಿದಳು. ಅರ್ಜುನ್ನ ಆಪ್ತ ಗೆಳತಿ ಆಕೆ. ಅವಳನ್ನೇ PA ಮಾಡಿಕೊಂಡಿದ್ದ. ಮನೆಯವರ ಜೊತೆ ಕೂಡ ಇವಳಿಗೆ ಒಳ್ಳೆಯ ಸಂಬಂಧವಿದೆ. ಒಂದು ಕಾಲದಲ್ಲಿ ತೇಜಸ್ವಿನಿ ರಾವ್ ಅವರು ತಮ್ಮ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಆಸೆ ಪಟ್ಟಿದ್ದರು. ಆದರೆ ಮಗನ ಆಸೆ ತಿಳಿದ ಬಳಿಕ ಸಪ್ತಾಳನ್ನೇ ಖುಷಿಯಲ್ಲಿ ತಮ್ಮ ಸೊಸೆ ಎಂದು ಒಪ್ಪಿದ್ದರು. ರೀಮಾ ಅರ್ಜುನ್ ಒಳ್ಳೆಯ ಬೆಸ್ಟ್ ಫ್ರೆಂಡ್. ಅರ್ಜುನ್ ಖುಷಿಗಾಗಿ ಏನು ಮಾಡಲು ಬೇಕಾದರೂ ಸಿದ್ಧ ಇರುವವಳು. ತೇಜಸ್ವಿನಿ ರಾವ್ ಅವರು ಹಿಂದೊಮ್ಮೆ ತಮ್ಮ ಮಗನನ್ನು ಮದುವೆಯಾಗುವೆಂದೇ ಕೇಳಿಕೊಂಡಾಗ ಮನದಲ್ಲಿ ಅವಳಿಗೂ ಸಹ ಆಸೆ ಹುಟ್ಟಿತ್ತು. ಆದರೆ ಅರ್ಜುನ್ ಸಪ್ತಾಳನ್ನು ಇಷ್ಟಪಡುವುದನ್ನು ತಿಳಿದು ತನ್ನ ಮನದ ಆಸೆಯನ್ನು ಹತ್ತಿಕೊಂಡಿದ್ದಳು. ಅವಳಿಗೂ ಸಪ್ತಾಗೂ ಆಗಿ ಬರುವುದಿಲ್ಲ. ಹೆಚ್ಚು ಡಾಮಿನೆಂಟ್ ಆಗಿರುವ ಸಪ್ತಾಳನ್ನು ಕಂಡರೆ ರೀಮಾಗೆ ಅಷ್ಟಕ್ಕಷ್ಟೇ. ಬಿಸ್ನೆಸ್ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದ ಸಪ್ತ ಎಲ್ಲ ಗೊತ್ತು ಎನ್ನುವ ಹಾಗೆ ತೋರಿಸಿಕೊಳ್ಳುವ ರೀತಿ ರೀಮಾಗೆ ಇಷ್ಟವಾಗುವುದಿಲ್ಲ. ಎಲ್ಲದರಲ್ಲೂ ತಾನು ತನ್ನದೇ ನಡೆಯಬೇಕೆನ್ನುವ ಅಹಂಕಾರ ಇರುವ ಸಪ್ತಾಳನ್ನು ಕಂಡರೆ ರೀಮಾ ದೂರವಿರುತ್ತಿದ್ದಳು. ಕೆಲವೊಮ್ಮೆ ಅರ್ಜುನ್ ಇದ್ದರೂ ಸಹ ಡೈರೆಕ್ಟಾಗಿ ಎಚ್ಚರಿಕೆ ಕೊಡುತ್ತಿದ್ದಳು. ಅರ್ಜುನ್ ಮಡದಿಯನ್ನು ರೀಮಾ ಅಸಡ್ಡೆಯಾಗಿ ಕಂಡಾಗ ಅವಳಿಗೆ ಬೈದರು. ಕೆಲವು ಕ್ಷಣಗಳ ನಂತರ ರೀಮಾ ಹತ್ತಿರ ಹೋಗಿ ಕ್ಷಮೆ ಕೇಳುತ್ತಿದ್ದ. ಅವಳಂಥ ಪ್ರೊಫೆಷ್ನಲ್ ಆಗಿರುವ ಗೆಳತಿ ಸಿಕ್ಕಿರುವುದಕ್ಕೆ
ಅವನು ಇಷ್ಟು ಎತ್ತರ ಬೆಳೆದಿರುವುದು. ಹಾಗಾಗಿ ಆ ಗೆಳತಿಯನ್ನು ಕಳೆದುಕೊಳ್ಳಲು ಇಷ್ಟ ಇರಲಿಲ್ಲ. ಜೊತೆಗೆ ಅರ್ಜುನ್ ಎಷ್ಟೋ ನಿಗಡ ಕೆಲಸಗಳಲ್ಲಿ ರೀಮಾ ಕೈವಾಡ ಇರುತ್ತಿದ್ದ ಕಾರಣ ಅವಳನ್ನು ಬಿಟ್ಟು ಕೊಡುತ್ತಿರಲಿಲ್ಲ. ಒಂದು ಕಡೆ ಮಡದಿ ಹಾಗೂ ಗೆಳತಿಯನ್ನು ಸಂಭಾಳಿಸುತ್ತಾ ಅರ್ಜುನ್ ಎಲ್ಲರ ಕಣ್ಣಲ್ಲೂ ಒಳ್ಳೆಯ ಹುಡುಗ ಎಂದು ಎನಿಸಿಕೊಂಡಿದ್ದ. ಏನಾಯಿತು ರೀಮಾ, ಏನಾದರೂ ಗೊತ್ತಾಯ್ತಾ? ಈ ಸಮಯದಲ್ಲಿ ಟ್ರಿಪ್ಗೆ ಹೋಗಬೇಕಾಗಿತ್ತಾ? ನಮ್ಮ ಬಿಸ್ನೆಸ್ ಇಲ್ಲಿ ತಲೆಕೆಳಗೆ ಆಗ್ತಿದೆ. ಇವನಲ್ಲಿ ಹೆಂಡತಿಯ ಜೊತೆ ಎಂಜಾಯ್ ಮಾಡ್ತಿದ್ದಾನೆ ಅಂತ ಆಫೀಸ್ನಿಂದ ಬಂದ ಶ್ಯಾಮ ಸುಂದರ್ ರಾವ್ ಅವರು ಮಗನ ಮೇಲೆ ಗುಡುಗಿದರು. ಸರ್, ಅರ್ಜುನ್ಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ. ಈ ವಿಷಯ ಗೊತ್ತಾಗಿದ್ದರೆ ಅವನು ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡದೆ ಇಲ್ಲಿಗೆ ಬರುತ್ತಿದ್ದ. ಅವರ ಫೋನನ್ನು ಸ್ವಿಚ್ ಆಫ್ ಮಾಡಿರ್ಬೋದು. ಆದಷ್ಟು ಬೇಗ ಅವರೆಲ್ಲಿದ್ದಾರೆ ಅಂತ ತಿಳಿದು ಅವರಿಗೆ ಈ ವಿಷಯವನ್ನು ತಿಳಿಸ್ತೇನೆ ಅಂತ ಹೇಳಿದ ರೀಮಾ ಎದ್ದು ಹೋಗಿದ್ದಳು. ಆಫೀಸ್ನಲ್ಲಿ ಕೂತಿದ್ದ ಅಗಸ್ತ್ಯ ತನ್ನ ದಾಳವನ್ನು ಉರುಳಿಸಿದ್ದ. ಅವನನ್ನು ಕೆಣಕಿದ್ದಕ್ಕೆ ಸುಮ್ಮನೆ ಬಿಡುವ ಮಗನೇ ಅಲ್ಲ ಅವನು. ಕಾದು ಹೊಂಚು ಹಾಕಿ ಬೇಟೆ ಆಡುತ್ತಿದ್ದ. ಅವನ ಮುಂದಿನ ದಾಳ ಯಾರಿಗೂ ಗೊತ್ತಾಗುತ್ತಾ ಇರಲಿಲ್ಲ. ಅವನ ಕ್ಯಾಬಿನೊಳಗೆ ಬಂದ ವಾಸುಕಿ ಇವತ್ತಿನ ಅಪ್ಡೇಟ್ ಕೊಡಲು ಎಲ್ಲವನ್ನು ಕೇಳಿಸಿಕೊಂಡು ಮೀಟಿಂಗ್ ಹಾಲ್ಗೆ ಹೋಗಿದ್ದ. ಸ್ವರ 1 ತಿಂಗಳಿಂದ ಕೇಳ್ತಾ ಇದ್ದೇನೆ ಕಣೆ, ಭಾನುವಾರ ಎಲ್ಲಾದರೂ ಹೋಗೋಣ ಅಂತ. ನೀನೇ ಪ್ರತಿ ಭಾನುವಾರ ಏನಾದರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಇದೆಯಾ. ನಾಳೆ ಆದರೂ ಎಲ್ಲಾದರೂ ಹೋಗೋಣ, ಮಾಲ್ ಅಥವಾ ಸಿನಿಮಾಗೆ ಅಂತ ಸಂಜನಾ ಆಫೀಸ್ ಅವರ್ಸ್ ಮುಗಿದ ತಕ್ಷಣ ಕೇಳುವಳು. ಸಂಜು, ನಾಳೆ ನಾನು ತುಂಬ ಬ್ಯುಸಿ ಇರ್ತೀನಿ. ಒಂದು ಕೆಲಸ ಮಾಡೋಣ, ಇವತ್ತು ಶನಿವಾರ ಆಫ್ ಡೇ ಅಲ್ವಾ, ಈಗಲೇ ಎಲ್ಲಾದರೂ ಹೋಗಿ ಬರೋಣ. ನಾಳೆ ನನ್ನ ಕೈಯಲ್ಲಿ ಹೊರಗಡೆ ಬರೋಕ್ಕೆ ಆಗೋಲ್ಲ. ಪ್ಲೀಸ್ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊ ಅಂತ ಏನನ್ನೋ ನೆನಪು ಮಾಡಿಕೊಂಡು ಹೇಳಿದಳು. ಸರಿ ಬಿಡು, ಆಯಿತು, ಎಲ್ಲೂ ಹೊರಗಡೆ ಹೋಗೋದು ಬೇಡ. ನಿಮ್ಮನೆಗೆ ಬರ್ತೇನೆ, ಏನಾದರೂ ತಿನ್ನೋಕ್ಕೆ ಮಾಡಿಕೊಡು. ನಡಿ, ಬೇಬಿನ ನೋಡಿ ತುಂಬ ದಿನ ಆಯಿತು ಅಂತ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿದಾಗ ಹಿಂದೆ ಕುಳಿತುಕೊಂಡ ಸ್ವರ ಹೊರಡಲು ಹೇಳಿದಳು. ಸ್ವರ ಮನೆ ಮುಂದೆ ಗಾಡಿ ನಿಲ್ಲಿಸಿದ ಸಂಜನಾ ಕೆಳಗಿಳಿದಿದ್ದಳು. ನೀವು ಹೋಗಿ ಬಾಗಿಲು ತೆಗಿ, ಅಜ್ಜಿ ಮನೆಗೆ ಹೋಗಿ ಪಾಪುನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಸಂಜನಾ ತನ್ನ ಬ್ಯಾಗ್ ಹಿಡಿದು ಪಕ್ಕದ ಮನೆಗೆ ಹೋಗಿದ್ದಳು. ಪುಟಾಣಿ ಆಗ ತಾನೇ ಎಚ್ಚರವಾಗಿದ್ದಳು. ಸಂಜನಳನ್ನು ನೋಡುತ್ತಿದ್ದ ಹಾಗೆ ಕಿಲಕಿಲ ನಕ್ಕಳು. ದಾರಿ ಮಧ್ಯೆ ಅಜ್ಜಿಗಾಗಿ ಡ್ರೈ ಫ್ರೂಟ್ಸ್ ಆಗ ಅವರು ಇಷ್ಟಪಡುವ ಕೆಲವು ತಿಂಡಿಗಳನ್ನು ತಂದಿದ್ದ ಸಂಜನಾ ಆ ಅಜ್ಜಿಯ ಕೈಯಲ್ಲಿ ಕೊಟ್ಟು ಮಗುವನ್ನು ಮನೆಗೆ ಕರೆತಂದಿದ್ದಳು. ಎದ್ಬಿಟ್ಟಿದ್ದಾಳೆ ಇವತ್ತು ನನ್ನ ಬಂಗಾರ ಅಂತ ಕೈಕಾಲು ಮುಖ ತೊಳೆದು ಬಂದ ಸ್ವರ ಮಗಳನ್ನು ಎತ್ತಿಕೊಂಡು ಮುದ್ದು ಮಾಡಿದವಳು ಮಗುವಿಗೆ ಹಾಲು ಕುಡಿಸುತ್ತಾ ಕುಳಿತುಕೊಂಡಳು. ಸ್ವರ, ಪಾಪು ಹೊಟ್ಟೆ ತುಂಬಿದೆ, ಕೊಡೆ ನನ್ನ ಕೈಲಿ, ಆಟ ಆಡಿಸ್ತೀನಿ ಅಂತ ಸಂಜನಾ ಕೇಳಿಕೊಂಡಾಗ ನಗುತ್ತಾ ತಲೆ ಆಡಿಸಿದವಳು ಮಗುವನ್ನು ಗೆಳತಿಯ ಕೈಯಲ್ಲಿ ಕೊಟ್ಟು ಅಡುಗೆ ಮನೆಗೆ ಎದ್ದು ಹೋದಳು. ಸಂಜನಾ ಕೇಳಿದ ತಿಂಡಿಗಳನ್ನು ಮಾಡುತ್ತಾ ಅವಳಿಗೆ ಕೊಟ್ಟವಳು ಮಗಳನ್ನು ಮುದ್ದು ಮಾಡುತ್ತಾ ಕುಳಿತುಕೊಂಡಳು. ರಾತ್ರಿ ಆಗುತ್ತಿದ್ದಾಗೆ ಸಂಜನಾ ತನ್ನ ಮನೆಗೆ ಹೋಗಿದ್ದರೆ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿದ ಸ್ವರ ನಾಳೆಯ ದಿನಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಳು. ಮರುದಿನ ಬೆಳಿಗ್ಗೆ ಸೂರ್ಯ ಉದಯಿಸುವ ಮುನ್ನವೇ ಎಚ್ಚರವಾದವಳು ಸ್ನಾನ ಮುಗಿಸಿ ತನ್ನ ಮಗುವಿಗೂ ಸ್ನಾನ ಮುಗಿಸಿ ರೆಡಿ ಮಾಡಿ ಒಂದು ಬ್ಯಾಗ್ ಹಿಡಿದು ಮೈಸೂರಿಗೆ ಬಂದಿದ್ದಳು. ಈಗಾಗಲೇ ಅರ್ಚಕರ ಜೊತೆ ಮಾತಾಡಿದ್ದ ಕಾರಣ ಅವರು ಹೇಳಿದ ಅಡ್ರೆಸ್ಗೆ ಹೋಗಿದ್ದಳು. ಪುಟಾಣಿ ಅಂತೂ ತನ್ನಮ್ಮನ ತೋಳಿನಲ್ಲಿ ನಿಶ್ಚಿಂತೆಯಾಗಿ ಮಲಗಿದ್ದಳು. ಮನೆಗಂಡಸರು ಯಾರು ಇಲ್ವಮ್ಮ, ನೀನೇ ಪೂಜೆಗೆ ಕುಳಿತುಕೊಳ್ತೀಯಾ, ಮಗು ಬೇರೆ ಇದೆ ಬಾ ಅನ್ನತ್ತೆ ಅನಿಸುತ್ತೆ ಅಂತ ಅರ್ಚಕರು ಸ್ವರ ಹಾಗೂ ಮಗುವನ್ನು ನೋಡುತ್ತಾ ಕೇಳಿದರು. ನಮ್ಮಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ ಅರ್ಚಕರೇ, ನನ್ನ ಕುಟುಂಬದಲ್ಲಿ ಉಳಿದಿರೋದು ನಾನು ಒಬ್ಬಳೇ ಮಾತ್ರ. ಇವರಿಬ್ಬರ ಕಾರ್ಯವನ್ನು ನಾನೇ ಮಾಡ್ತೇನೆ ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಅರ್ಚಕರು ಪುರೋಹಿತರ ಕಡೆ ನೋಡಿದಾಗ ಸ್ವರಳನ್ನು ಅವರು ನದಿ ಹತ್ತಿರ ಕರೆದುಕೊಂಡು ಹೋಗಿದ್ದರು. ಮಗಳೇ, ಮಗುವನ್ನು ಹಿಡಿದುಕೊಂಡು ಕೂರಬೇಡಮ್ಮ, ಕೊಡು ಮಗುವನ್ನು, ಕುಳಿತುಕೋ ನೀನು ಎಂದು ಮಗುವನ್ನು ಅರ್ಚಕರು ಎತ್ತಿಕೊಂಡರು. ನದಿ ಹತ್ತಿರ ಕುಳಿತುಕೊಂಡ ಸ್ವರ ಪುರೋಹಿತರು ಹೇಳಿದಂತೆ ತನ್ನ ಬ್ಯಾಗಿನಲ್ಲಿದ್ದ 2 ಫೋಟೋವನ್ನು ತೆಗೆದು ಎದುರಿಗಿಟ್ಟವಳು ಆ 2 ಫೋಟೋಗಳಿಗೆ ಪೂಜೆ ಮಾಡಿ ಹೂವಿನ ಹಾರ ಹಾಕಿ ಪುರೋಹಿತರು ಹೇಳಿದಂತೆ ಮಾಡುತ್ತಿದ್ದಳು. ಆ 2 ಫೋಟೋದಲ್ಲಿದ್ದ ವ್ಯಕ್ತಿಗಳು ಇಷ್ಟಪಡುವ ತಿಂಡಿಗಳನ್ನು ಎಲೆಯಲ್ಲಿ ಇಟ್ಟವಳ ಕಣ್ಣಿನಿಂದ ಕಂಬನಿ ಜಾರಿ ಬಿದ್ದಿತ್ತು. ಅಕ್ಕ, ಕಾಲೇಜಿಂದ ಏನು ತಂದೆ ನನಗೆ ಎಂದು ವೀಲ್ ಚೇರ್ ಮೇಲೆ ಕೂತಿದ್ದ ಹೆಣ್ಣು ತನ್ನನ್ನು ಕರೆದಂತೆ ಆಯಿತು. ಮಗಳೇ ಸ್ವರ, ಹೋಗು, ಓದಿಕೋ, ಹೋಗು, ನೀನು ಓದಿ ಮುಂದೆ ದೊಡ್ಡ ಆಫೀಸರ್ ಆಗಬೇಕು ಅಂತ ಹೇಳುತ್ತಿದ್ದ ತಾಯಿ ನೆನಪಾದರು. ಐ ಮಿಸ್ ಯು, ನಿಮ್ಮಿಬ್ಬರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನನ್ನು ಅನಾಥ ಮಾಡಿ ಹೋಗಿಬಿಟ್ಟಿದ್ದೀರಲ್ವಾ, ಆದರೆ ನಾನು ಒಂಟಿ ಆಗಬಾರ್ದಂತ ನನ್ನ ಮಗಳನ್ನು ಕಳಿಸಿಕೊಟ್ರೆ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ನಾವು ಈ ರೀತಿ ಅನುಭವಿಸಿದ್ದೇವೆ. ಮತ್ತೆ ಹುಟ್ಟಿ ಬನ್ನಿ, ಒಳ್ಳೆಯ ಶ್ರೀಮಂತ ಕುಟುಂಬಗಳಲ್ಲಿ ಬೆಳೆಯಿರಿ. ಮುಂದಿನ ಜನ್ಮದಲ್ಲಾದರೂ ನಿಮ್ಮಿಬ್ಬರಿಗೆ ಸುಖ ಜೀವನ ಸಿಗಲಿ ಅಂತ ಕೈ ಮುಗಿದು ಮನದಲ್ಲಿ ಅಳುತ್ತಾ ಬೇಡಿಕೊಂಡವಳು ಪುರೋಹಿತರು ಹೇಳಿದಂತೆ ನದಿಗೆ ಎಲ್ಲವನ್ನು ತೇಲಿಸಿದಳು.
ಮಗು ಪೂಜೆ ಇಲ್ಲಿಗೆ ಸಮಾಪ್ತಿಯಾಗಿದೆ. ನೀನು ಹೇಳಿದಂತೆ ಪ್ರಸಾದವನ್ನು ತಯಾರಿಸಿದ್ದೇನೆ. ಮತ್ತೊಮ್ಮೆ ಸ್ನಾನ ಮುಗಿಸಿ ಎಲ್ಲರಿಗೂ ಪ್ರಸಾದ ಹಂಚಿ ಹೋಗು ಎಂದು ಹೇಳಿದರು. ಸರಿ ಎಂದು ತಲೆ ಆಡಿಸಿ ಅರ್ಚಕರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ತನ್ನ ಮಗುವೊಂದಿಗೆ ಅರ್ಚಕರು ತೋರಿಸಿದ ರೂಮ್ ಸೇರಿದವಳು ಮತ್ತೊಮ್ಮೆ ಸ್ನಾನ ಮುಗಿಸಿ ತಯಾರಾಗಿ ತನ್ನ ಮಗುವಿಗೂ ಸಹ ಚಂದದ ರೇಷ್ಮೆ ಲಂಗ ಬ್ಲೌಸ್ ಹಾಕಿ ಅಲಂಕಾರ ಮಾಡಿದವಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಬಂದಿದ್ದ ಭಕ್ತಾದಿಗಳಿಗೆ ಪ್ರಸಾದ ಹಂಚಿದಳು. ಮಧ್ಯಾಹ್ನವಾಗುತ್ತಿದ್ದಾಗೆ ಮೈಸೂರಿನಿಂದ ಪುನಃ ಮಂಗಳೂರಿನ ಕಡೆಗೆ ಬಂದಿದ್ದಳು. ಊರು ತಲುಪುವಾಗ ರಾತ್ರಿಯ ಮೇಲಾಗಿತ್ತು. ಮಗುವಿಗೆ ಹೊಟ್ಟೆ ತುಂಬಿಸಿ ಮಲಗಿದಳು. ರಾತ್ರಿ ಪೂರ ಕಂಬನಿಯಲ್ಲೇ ತನ್ನ ದಿಂಬನ್ನು ತೋಯಿಸಿದ್ದಳು. ಅವಳ ನೋವು ಹೇಗಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಯಾರಲ್ಲಿಯೂ ಸಹ ತನ್ನ ನೋವನ್ನು ಹೇಳಿಕೊಳ್ಳದವಳು ಮನದಲ್ಲಿ ಎಲ್ಲವನ್ನು ಇಟ್ಟುಕೊಂಡು ತಾನೊಬ್ಬಳೆ ಸಂಕಟ ಪಡುವವಳಿಗೆ ಮುಂದೆ ಪ್ರೀತಿಯ ಸಹಕಾರವೇ ಅರಿಯುವುದರಲ್ಲಿ ಇತ್ತು. 3-4 ದಿನ ಎಂದು ಹೊರಗೆ ಹೋಗಿದ್ದ ಅರ್ಜುನ್ ಸಪ್ತಾ ಮತ್ತೆರಡು ದಿನ ಟ್ರಿಪ್ನಲ್ಲಿ ಎಂಜಾಯ್ ಮಾಡಿ ಬ್ಯಾಂಗ್ಳೂರಿಗೆ ಬಂದಿದ್ದರು. ಮುಂಜಾನೆ ಅಷ್ಟೊತ್ತಿಗೆ ಮನೆ ತಲುಪಿದವರಿಗೆ ಯಾವ ವಿಷಯವೂ ಗೊತ್ತಿರಲಿಲ್ಲ. ಆರಾಮವಾಗಿ ರೂಮ್ ತಲುಪಿ ನಿದ್ದೆ ಮಾಡಿದ್ದರು. ಅವರಿಬ್ಬರು ಬಂದಿದ್ದಾರೆ ಎಂದು ಮನೆ ಕೆಲಸದವರಿಂದ ತಿಳಿದ ಶ್ಯಾಮ್ ಸುಂದರ್ ರಾವ್, ತೇಜಸ್ವಿನಿ ರಾವ್ ಅವರು ಕೆಲಸದವರ ಕೈಯಲ್ಲಿ ಅರ್ಜುನ್ ಸಪ್ತಾಗೆ ಹಾಲ್ಗೆ ಬರುವಂತೆ ಹೇಳಿ ಕಳುಹಿಸಿದರು. ನಿದ್ದೆ ಮಾಡೋಕ್ಕೂ ಬಿಡಲ್ವ ಡ್ಯಾಡ್? ಯಾಕೆ ಇಷ್ಟು ಬೇಗ ಹೇಳಿ ಕಳಿಸಿದ್ದು? ನಾವು ಬಂದು ಇನ್ನು 3 hours ಆಗಿಲ್ಲ. ಪ್ರಯಾಣದ ಸುಸ್ತಿರುತ್ತೆ ನಮಗೆ ಅಂತ. ಏನಂತ ಕಾರ್ಯ ಇದೆ ಮಾಡಬೇಕಾಗಿರೋದು ಅಂತ ಕೋಪದಲ್ಲಿ ಹೇಳುತ್ತಾ ಬಂದ ಅರ್ಜುನ್ ತಂದೆಯ ಪಕ್ಕ ಕುಳಿತುಕೊಂಡ. ಮಗನ ಬೇಜವಾಬ್ದಾರಿತನವನ್ನು ನೋಡಿದ ಶ್ಯಾಮ್ ಸುಂದರ್ ರಾವ್ ಅವರ ಸೊಸೆ ತಮ್ಮ ಮುಂದಿದ್ದಕ್ಕೆ ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಮಗನ ಕಡೆ ನೋಡಿದರು. 2 ದಿನ ಟ್ರಿಪ್ನಲ್ಲಿ ಎಂಜಾಯ್ ಮಾಡಿ ಬರಬೇಕಾಗಿತ್ತು ನೀವಿಬ್ಬರು. ಹೇಗಿದ್ದರೂ ಬೀದಿಗೆ ಬೀಳ್ತಾ ಇದ್ವಿ ಅಲ್ವಾ ಅಂತ ವ್ಯಂಗ್ಯವಾಗಿ ಹೇಳಿದರು. ವಾಟ್? ಬೀದಿಗೆ ಬೀಳ್ತಾ ಇರೋದಾ? ಏನು ಮಾತಾಡ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥ ಏನು ಅಂತ ಗೊಂದಲದಲ್ಲಿ ಕೇಳಿದ. ಯಾಕತ್ತೆ, ಏನಾದರೂ ಸಮಸ್ಯೆ ಆಗಿದೆಯಾ? ಯಾಕೆ ಮಾವ ಮತ್ತೆ ನೀವು ಕೋಪದಲ್ಲಿರುವ ಹಾಗಿದ್ದೀರಾ? ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಸಪ್ತಾ ತನ್ನ ಅತ್ತೆಯ ಪಕ್ಕದಲ್ಲಿ ಕೂರುತ್ತಾ ಅವರ ಕೈ ಹಿಡಿದು ಕೇಳಿದಳು. ಸೊಸೆ ಮಾತಿಗೆ ಉತ್ತರಿಸದ ತೇಜಸ್ವಿನಿಯವರು ತಮ್ಮ ಗಂಡನ ಕಡೆ ನೋಡಿದರೆ ವಿಷಯ ಹೇಳಲು ಶುರು ಮಾಡಿದ ಶ್ಯಾಮ್ ಸುಂದರ್ ರವರು ಮಗನ ಕಡೆ ನೋಡಿದರು. ನೀನು ಯಾವಾಗ ಟ್ರಿಪ್ ಹೋದೆ ಅವತ್ತಿನಿಂದ ನಮ್ಮ ಷೇರುಗಳು ಒಂದೊಂದಾಗಿ ಹೊರ ಹೋಗುತ್ತಾ ಹೋಗಿದೆ. ಜೊತೆಗೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿರುವ ನೀನು ಹೊಸದಾಗಿ ಖರೀದಿ ಮಾಡಿದ್ದ ಎಸ್ಟೇಟ್ ಹಾಗೂ ಜಮೀನುಗಳು ಬೇರೆಯವರ ಸ್ವತ್ತಾಗಿದೆ. ನೀನು ಸಹಿ ಮಾಡಿದ್ದು ಹಾಗೂ ನೀನು ಪಡೆದುಕೊಂಡಿದ್ದು ನಕಲಿ ಎಂದಿದೆ. ನಿನಗೆ ಮೋಸ ಮಾಡಿದವನು ಎಲ್ಲಿಯೂ ಪರಾರಿಯಾಗಿದ್ದಾನೆ. ನೀನು ಆ ಎಸ್ಟೇಟ್ ಹಾಗೂ ಜಮೀನಿನ ಮೇಲೆ ಬರೋಬ್ಬರಿ 50 ಕೋಟಿಯನ್ನು ಇನ್ವೆಸ್ಟ್ ಮಾಡಿದ್ದು ಎಲ್ಲ ದುಡ್ಡು ಕೂಡ ವೇಸ್ಟ್ ಆಗಿದೆ. ರೀಮಾ ಅವರನ್ನು ಹುಡುಕಿಸಲು ಪ್ರಯತ್ನಿಸ್ತಿದ್ದಾಳೆ. ಜೊತೆಗೆ ನಮ್ಮ ಕಂಪನಿಯ ಬಗ್ಗೆ ಎಲ್ಲೆಡೆ ಅಪಪ್ರಚಾರವಾಗಿದೆ. ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿದ್ದದು ಎಷ್ಟು ಜನ ಗೊತ್ತಾ ಹೇಳು? 890 ಜನ. ಅದರಲ್ಲಿ ಈಗ ಉಳಿದಿರೋದು ಎಷ್ಟು ಜನ ಗೊತ್ತಾ? ಕೇವಲ 300 ಜನ. ಅದು ಕೂಡ ನನ್ನೊಂದಿಗೆ ವರ್ಕ್ ಮಾಡಿರುವ ಜನ ಜೊತೆಗೆ ಫ್ರೆಷರ್ಸ್ ಆಗಿರುವ 100 ಜನ ಮಾತ್ರ. ಮಿಕ್ಕವರೆಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆ. ಕಾರಣ ಯಾರೂ ಹೇಳ್ತಾ ಇಲ್ಲ. ತಮ್ಮ ಅಗ್ರಿಮೆಂಟ್ಗಳು ಮುಗಿದಿದೆ. ಹಾಗೆ ನೀವು ಕೊಡುತ್ತಿರುವ ಸಂಬಳ ಸಾಲ್ತಾ ಇಲ್ಲ. ಜೊತೆಗೆ ನಮಗೆ ಅನ್ಯಾಯವಾಗುತ್ತಿದೆ ಅಂತ ಅವರು ಹೇಳಿರುವುದು ಪ್ರಚಾರವಾಗಿದೆ. ನಿನಗೆ ಈ ವಿಷಯವನ್ನು ತಿಳಿಸಲು ರೀಮಾ ನಾನು ತುಂಬ ಪ್ರಯತ್ನ ಪಟ್ಟೆವು. ಆದರೆ ನೀನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಿನ್ನ ಟ್ರಿಪ್ ಎಂಜಾಯ್ ಮಾಡ್ತಿದ್ದೆ ಎಂದು ಎಲ್ಲ ವಿಷಯವನ್ನು ತಿಳಿಸಿದರೆ ಅರ್ಜುನ್ ಶಾಕ್ ಆಗಿ ಕುಳಿತು ಬಿಟ್ಟ. ಇದೆಲ್ಲ ಯಾಕೆ ನಡೆದಿದೆ ಡ್ಯಾಡ್? ಇದೆಲ್ಲ ಯಾಕೆ ಸಾಧ್ಯ? ಇಷ್ಟು ವರ್ಷ ನಡೆಯದಿದ್ದದು ಈಗ ಇದೆಲ್ಲ ಹೇಗೆ ಅಂತ ತಡವರಿಸ್ತಾ ಕೇಳುವನು. ಎಲ್ಲ ನನ್ನಿಂದಲೇ, ಎಲ್ಲ ನನ್ನಿಂದ, ನನ್ನ ಕಾರಣದಿಂದ ಇದೆಲ್ಲ ಆಗ್ತಾ ಇರೋದು. ನಾನು ನಿಮ್ಮನ್ನು ಟ್ರಿಪ್ಗೆ ಕರೆದುಕೊಂಡು ಹೋಗಬಾರ್ದಿತ್ತು ಅರ್ಜುನ್ ಅಂತ ಸಪ್ತಾ ಅಳಲು ಶುರು ಮಾಡಿದರೆ ಸೊಸೆಯನ್ನು ಮೇಲಿನಿಂದ ಕೆಳಗಿನ ತನಕ ನೋಡಿದ ತೇಜಸ್ವಿನಿಯವರು ಮನದಲ್ಲಿಯೇ ಅವಳಿಗೊಂದಿಷ್ಟು ಬೈದುಕೊಂಡು ಅಳುತ್ತಿದ್ದ ಮಗನ ತಲೆ ಸವರಿದರು. ಅರ್ಜುನ್, ಒಂದು ಕ್ಷಣ ಕೂಡ ವ್ಯರ್ಥ ಮಾಡಬೇಡ. ಈಗಲೇ ರೀಮಾ ಅಪಾರ್ಟ್ಮೆಂಟಿಗೆ ಹೋಗಿ ಸರಿಯಾದ ವಿಷಯವನ್ನು ತಿಳಿದುಕೋ. ಏನು ಮಾಡಬೇಕಂತ ಸರಿಯಾದ ದಾರಿ ತೋರಿಸ್ತಾಳೆ. ಎಲ್ಲೆಲ್ಲೋ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ ಎಂದು ಸೊಸೆಯ ಕಡೆ ನೋಡುತ್ತಾ ಹೇಳಿದರೆ ಅರ್ಜುನ್ ಹಾಗೂ ಸಪ್ತಾಗೆ ಅವರ ಮಾತು ಅಷ್ಟಾಗಿ ಅರ್ಥವಾಗಲಿಲ್ಲ. ಸರಿ, ನಾನೀಗಲೇ ರೀಮಾ ಅಪಾರ್ಟ್ಮೆಂಟ್ಗೆ ಹೋಗ್ತೀನಿ. ಇದಕ್ಕೆಲ್ಲ ಏನು ಕಾರಣ ಅಂತ ತಿಳಿದರೆ ಎಲ್ಲವನ್ನು ಸರಿ ಮಾಡುವ ಜವಾಬ್ದಾರಿ ನನ್ನದು. ಸಪ್ತಾ ರೆಸ್ಟ್ ಮಾಡು. ಡ್ಯಾಡ್, ಮಾಮ್ ಬರ್ತೀನಿ ಅಂತ ಹೇಳಿದವನು ಹಾಕಿದ್ದ ನೈಟ್ ಡ್ರೆಸ್ನಲ್ಲಿಯೇ ರೀಮಾ ಇರುವ ಅಪಾರ್ಟ್ಮೆಂಟಿಗೆ ಹೋಗಿದ್ದ. ಬೆಳಗಿನ ಸಮಯ ಆಫೀಸ್ಗೆ ಹೋಗಲು ಸ್ನಾನ ಮಾಡುತ್ತಿದ್ದ ರೀಮಾಗೆ ತನ್ನ ಅಪಾರ್ಟ್ಮೆಂಟ್ ಕಾಲಿಂಗ್ ಬೆಲ್ ಸದ್ದು ಕೇಳಿಸಿತು. ಯಾರೋ ತನ್ನ ಗೆಳತಿ ಇರಬೇಕು ಅಂತ ಅಂದುಕೊಂಡವಳು ತನ್ನ ಸ್ನಾನ ಇನ್ನೂ ಕಂಪ್ಲೀಟ್ ಆಗಿರದ ಕಾರಣ ಅಲ್ಲಿಗೆ ಇದ್ದ ಒಂದು ಟವಲನ್ನು ಸುತ್ತಿಕೊಂಡು ಹೊರ ಬಂದಿದ್ದಳು. ತುಂಬ ಬೋಲ್ಡ್ ಇರುವ ರೀಮಾ ಯಾವುದಕ್ಕೂ ಹಿಂಜರಿಯುತ್ತಿರಲಿಲ್ಲ.
ಅತಿ ಮೋಹಕ ಎನಿಸುವ ಸೌಂದರ್ಯ, ಎತ್ತರ ಮೈಕಟ್ಟು ಎಲ್ಲವೂ ಬಳಕುವ ಚೆಲುವೆ ಅವಳು. ಅವಳ ಮೇಕಪ್ಪಿಂದ ಹಿಡಿದು ತೊಡುವ ಬಟ್ಟೆಯೂ ಸಹ ಪರ್ಫೆಕ್ಟ್ ಆಗಿರುವಂಥ ಬಿಸ್ನೆಸ್ಗೆ ಪ್ರೊಫೆಷ್ನಲ್ ಆಗಿರುವಂಥ ಹೆಣ್ಣು ಅವಳು. ಮದುವೆ ಮುಂಜಿಗಳಲ್ಲಿ ಇಂಟ್ರೆಸ್ಟ್ ಇಲ್ಲದ ಅವಳಿಗೆ ಏನಾದರೊಂದು ಸಾಧಿಸಬೇಕೆನ್ನುವ ಆಸೆ ಇದೆ. ಹೆಚ್ಚಾಗಿ ಸಂಬಂಧಗಳಿಗೆ ಬೆಲೆ ಕೊಡದವಳು. ಅರ್ಜುನ್ ಒಬ್ಬ ನನ್ನ ಮಾತ್ರ ನನ್ನ ಜೀವನದಲ್ಲಿ ಬೇರೆಯದೇ ಸ್ಥಾನದಲ್ಲಿ ನೋಡುತ್ತಾಳೆ. ಅವನಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಇರುವವಳು. 10 ಮಿನಿಟ್ಸ್ ಆಯಿತು. ನಾನು ಬಂದು ಏನು ಮಾಡ್ತಾ ಇದ್ದಾಳೆ ಅಂತ ಅಂದುಕೊಂಡ ಅರ್ಜುನ್ ರೀಮಾಗೆ ಕಾಲ್ ಮಾಡುತ್ತಾ ಬಾಗಿಲು ತಟ್ಟುತ್ತಿದ್ದ. ಟವಲ್ನಲ್ಲಿಯೇ ಬಂದಿದ್ದ ರೀಮಾ ಬಾಗಿಲು ತೆಗೆದರೆ ಟೆನ್ಷನ್ನಲ್ಲಿದ್ದ ಅರ್ಜುನ್ ಅದನ್ನು ಹೆಚ್ಚು ಗಮನಿಸದವನು ಒಳಗೆ ಬಂದು ನೇರವಾಗಿ ಸೋಫಾದಲ್ಲಿ ಕುಳಿತವ. ಈಗ ಸರಿಯಾಗಿ ಅವಳನ್ನು ನೋಡಿದ. ಓ ಸಾರಿ, ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ ಎಂದು ಹೇಳಿ ತಲೆ ತಗ್ಗಿಸಿದ. ಇಟ್ಸ್ ಓಕೆ ಅರ್ಜುನ್, ಈ ಫಾರ್ಮಾಲಿಟೀಸ್ ಎಲ್ಲ ಇಷ್ಟ ಆಗೋಲ್ಲ ನನಗೆ. ನಾನೇನು ಎಲ್ಲ ಹೆಣ್ಣು ಮಕ್ಕಳಾಗಿ ನಾಚುವ ಹೆಣ್ಣಲ್ಲ. ತಿಂಡಿ ಮುಗಿಸಿ ಬಂದಿದ್ಯಾ? ಏನು ಕೊಡಲಿ, ಕಾಫಿನಾ ಅಥವಾ ಡ್ರಿಂಕ್ಸಾ ಅಂತ ಕೇಳಿದಳು. ಕಾಫಿ ಕುಡಿಯುವ ಮೂಡ್ನಲ್ಲಿಲ್ಲ ರೀಮಾ, ಬೆಳಿಗ್ಗೆನೇ ಕುಡಿಯಬೇಕು ಅನ್ನಿಸ್ತಿದೆ, ಹಾಟ್ ಡ್ರಿಂಕ್ ಅಂತ ಅವಳನ್ನು ದಿಟ್ಟಿಸಿ ಹೇಳಿದಾಗ ಅವನ ಮುಂದೆ ಮುಜುಗರಗೊಳ್ಳದ ರೀಮಾ ಟವೆಲ್ನಲ್ಲಿ ಅಡುಗೆ ಮನೆಗೆ ಹೋದವಳು ಡ್ರಿಂಕ್ಸ್ ಬಾಟಲ್ ಎತ್ತುಕೊಂಡು ಬಂದು ಅರ್ಜುನ್ನ ಕೈಗೆ ಕೊಟ್ಟು ತಾನೊಂದು ಕುಡಿಯುತ್ತಾ ಲ್ಯಾಪ್ಟಾಪ್ ಹಿಡಿದಳು. ಈ 5 ದಿನದಲ್ಲಿ ತಮ್ಮ ಬಿಸ್ನೆಸ್ಗೆ ಏನೇನು ಸಮಸ್ಯೆ ಎದುರಾಗಿದೆ ಅನ್ನೋದನ್ನು ಅವನಿಗೆ ವಿವರಿಸುತ್ತಾ ಬಗೆಹರಿಸಲು ಯಾವುದೇ ಪರಿಹಾರ ಸಿಗುತ್ತಿಲ್ಲ ಅನ್ನೋದನ್ನು ಕೇಳಿದಳು. 2 ಬಾಟಲ್ ಖಾಲಿ ಮಾಡಿದ ಅರ್ಜುನ್ ಕೋಪದಲ್ಲಿ ತನ್ನ ಮುಂದಿದ್ದ ಟೇಬಲ್ನ ಹೊಡೆದು ಹಾಕಿದ. ಇದೆಲ್ಲ ಯಾರು ಮಾಡಿದಂತ ಗೊತ್ತಾಗ್ತಾ ಇಲ್ವಾ ರೀಮಾ? ಈ 5 ದಿನಗಳಲ್ಲಿ ಇದೆಲ್ಲ ನಡೆಯಲು ಹೇಗೆ ಸಾಧ್ಯ ಅಂತ ಕೋಪದಲ್ಲಿ ಬುಸುಗುಟ್ಟಿದರೆ ಎದ್ದು ನಿಲ್ಲಲು ಹೋದ ರೀಮಾಳ ಟವಲ್ ಕೆಳಗೆ ಜಾರಿ ಬಿದ್ದಿತು. ಕೋಪದಲ್ಲಿ ಬುಸುಗುಡುತ್ತಿದ್ದ ಅರ್ಜುನ್ ತನ್ನ ಮುಂದಿದ್ದ ಮೋಹಕ ಸುಂದರಿಯನ್ನು ನೋಡಿ ಮೈಮರೆತರೆ ಮೊದಲ ಬಾರಿಗೆ ಈ ರೀತಿ ಅವನ ಮುಂದೆ ನಿಂತಿದ್ದಕ್ಕೆ ಮುಜುಗರಗೊಂಡವಳು ಕೆಳಗೆ ಬಿದ್ದಿದ್ದ ಟವಲ್ನ ಮೈಗೆ ಸುತ್ತಿಕೊಂಡು ರೂಮಿಗೆ ಓಡಿದಳು. ಅವಳು ಕೊಟ್ಟ ಡ್ರಿಂಕ್ಸ್ನ ನಶೆಗಿಂತ ಅವಳ ಬೆತ್ತಲೆ ದೇಹವನ್ನು ನೋಡಿ ನಶೆ ಏರಿಸಿಕೊಂಡ ಅರ್ಜುನ್ ರೀಮಾ ಓಡಿದ ಕೋಣೆಗೆ ಹೋಗಿ ಡ್ರೆಸ್ ಹಾಕಿಕೊಳ್ಳುತ್ತಿದ್ದ ರೀಮಾಳನ್ನು ಗಟ್ಟಿಯಾಗಿ ತಬ್ಬಿದ. ರೀಮಾ ಪ್ಲೀಸ್ ಅಂತ ಅವಳ ಕೊರಳಿಗೆ ಮುತ್ತಿಡುತ್ತಾ ಕೇಳಿದರೆ ಅವನನ್ನು ಗಟ್ಟಿಯಾಗಿ ತಬ್ಬಿದ ರೀಮಾ ಅವನಿಗೂ ಸ್ವರ್ಗ ಸುಖ ತೋರಿಸಿದಳು. ಇಬ್ಬರ ಕಾಮ ಎಲ್ಲ ಮೀರಿದ್ದು ಈ 5 ದಿನಗಳಲ್ಲಿ ಸಪ್ತಾಳ ದೇಹ ಸುಖವನ್ನು ಅನುಭವಿಸಿದ್ದ ಅರ್ಜುನ್ಗೆ ರೀಮಾಳದು ಮತ್ತೇರಿಸುವ ದೇಹ ಅಂತ ಅನಿಸಿತು. ಸಪ್ತಾಳದು ಮನೆ ಊಟವಾದರೆ ರೀಮದು ಹೋಟೆಲ್ ಊಟ, ಬಹಳ ರುಚಿಯಾಗಿರುವಂಥದ್ದು. ಮೈ ಮರೆತಿದ್ದ ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಲಿಲ್ಲ. ಬಿಸ್ನೆಸ್ ವಿಷಯವಾಗಿ ಮಾತನಾಡಲು ಬಂದಿದ್ದವರು ತಮ್ಮ ದೇಹವನ್ನು ಹಂಚಿಕೊಂಡಿದ್ದರು. ಓದುವ ಸಮಯದಿಂದಲೂ ಜೊತೆಗಿದ್ದ ಇಬ್ಬರಿಗೂ ಈ ಭಾವನೆ ಹಿಂದೆಂದೂ ಕಂಡಿರಲಿಲ್ಲ. ಮೊದಲ ಬಾರಿಗೆ ತಮ್ಮ ನಡುವೆ ಇರುವ ಗೋಡೆ ದಾಟಿ ಒಂದಾಗಿದ್ದರು. ಮಧ್ಯಾಹ್ನದ ಹೊತ್ತಾದರೂ ಸುಖ ನಿದ್ರೆಯಲ್ಲಿದ್ದ ಅರ್ಜುನ್ನ ಎಬ್ಬಿಸಿದ ರೀಮಾ ಅವನಿಗೆ ಫ್ರೆಶ್ ಆಗಿ ಬರಲು ಹೇಳಿ ಯಾರಿಗೋ ಕಾಲ್ ಮಾಡಿ ಮಾತನಾಡುತ್ತಾ ನಿಂತಳು. ಏನಾದರೂ ವಿಷಯ ಗೊತ್ತಾಯ್ತಾ ಎಂದು ಫ್ರೆಶ್ ಆಗಿ ಬಂದ ಅರ್ಜುನ್ ಬೆಡ್ ಮೇಲೆ ಕೂರುತ್ತಾ ಕೇಳಿದ. ಅವನ ತೊಡೆ ಮೇಲೆ ಕೂತವಳು ಅವನ ತುಟಿ ಮಧ್ಯೆ ಸಿಗರೆಟ್ ಇಟ್ಟು ಲೈಟರ್ ಹಚ್ಚಿದಳು. ಎಸ್, ಇದರ ಹಿಂದೆ ಇರುವುದು ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ಅಗಸ್ತ್ಯ ನೀಲಾಂಬರಿ ಹೆಗ್ಡೆ. ಕಾದು ಹೊಂಚು ಹಾಕಿ ಬೇಟೆ ಆಡಲು ಶುರು ಮಾಡಿದ್ದಾನೆ. ಬ್ಲಡ್ಡಿ ಡೆವಿಲ್ ಎಂದು ರೋಷದಲ್ಲಿ ಹೇಳಿದಳು. ಗೆಸ್ ಮಾಡಿದ್ದೆ. ಈಗ ಏನು ಮಾಡೋದು? ಅವನಂತೂ ಸುಮ್ಮನೆ ಇರುವವನಲ್ಲ. ತಲೆ ಕೆಟ್ಟು ಹೋಗ್ತಾ ಇದೆ. ಅವನನ್ನು ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದು ನಾವೇ ಅಂತ ಗೊತ್ತಾಗಿಲ್ಲ ಅನಿಸುತ್ತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಹೆಣ್ಣ ಬೀಳಿಸ್ತಾ ಇದ್ದ. ಇದಕ್ಕೆಲ್ಲ ಕಾರಣ ಆ ಬಿಕಾರಿ ಹೆಣ್ಣು ಅಂತ ಅಂದುಕೊಂಡಿದ್ದಾನೆ. ಅಕಸ್ಮಾತ್ ಅವಳ ಅಗಸ್ತ್ಯನಿಗೆ ನಿಜ ಹೇಳಿಬಿಟ್ಟರೆ ಎಂದು ಟೆನ್ಷನ್ನಲ್ಲೇ ಹೇಳಿದ. ಆ ಬಿಕಾರಿ ಎಲ್ಲಿದ್ದಾಳೋ ಏನೋ. ಈ ರಾಕ್ಷಸನ ಕಣ್ಮುಂದೆ ಬರೋಕ್ಕೆ ಆಗುತ್ತಾ? ಬಂದರೂ ನಿಜ ಹೇಳುವ ಧೈರ್ಯ ಇದೆಯಾ ಅವಳಿಗೆ? ಸಣ್ಣ ಇರುವೆ ಅವಳು. ಈಗ ಅಗಸ್ತ್ಯನ ಕಂಟ್ರೋಲ್ ಮಾಡೋಕ್ಕೆ ಒಂದು ದಾರಿ ಇರುವುದು. ನಿನ್ನ ನಾಲಾಯಕ್ ಹೆಂಡತಿನ ಚೂ ಬಿಡುವಷ್ಟೇ. ಮುಂದೆ ಅವಳೇ ನೋಡಿಕೊಳ್ತಾಳೆ ಎಂದು ಸಿಗರೆಟ್ ಸೇದುತ್ತಾ ಹೇಳಿದಳು. ವಾಟ್? ನೋ, ಅಗಸ್ತ್ಯನ ಮುಂದೆ ಸಪ್ತಾನ ಬಿಡೋಲ್ಲ ನಾನು ಅಂತ ಕೋಪದಲ್ಲಿ ಹೇಳಿದ. ಮತ್ತೆ ಸೋಲೋಕ್ಕೆ ಸಿದ್ಧನಾಗ್ತೀಯಾ ಎಂದು ವ್ಯಂಗ್ಯವಾಗಿ ಕೇಳಿದಳು. ಅವಳ ಮಾತಿಗೆ ಉತ್ತರಿಸಿದ ಅರ್ಜುನ್ ಎದ್ದು ನಿಂತರೆ ವ್ಯಂಗ್ಯ ನಗು ನಕ್ಕ ರೀಮಾ ಅವನನ್ನು ತಬ್ಬಿದಳು. ನನಗೆ ಗೊತ್ತು ಅರ್ಜುನ್, ಸಪ್ತಾ ಮೇಲೆ ನಿನಗೆ ಫೀಲಿಂಗ್ಸ್ ಇಲ್ಲ ಅಂತ. ನಿನಗೆ ಯಾರ ಮೇಲೆ ಫೀಲಿಂಗ್ಸ್ ಇತ್ತು ಎಂದು ನನಗೆ ಚೆನ್ನಾಗಿ ಗೊತ್ತು. ಅಗಸ್ತ್ಯನ ಮೇಲಿದ್ದ ಜಿದ್ದಿಗೆ ನೀನು ಸಪ್ತಾನ ಮರಳು ಮಾಡಿ ಅವಳನ್ನು ಮದುವೆ ಆದೆ. ಬಟ್ ನಿನ್ನ ಹಾರ್ಟಲ್ಲಿ ಈಗಲೂ ಕೂಡ ಯಾರಿದ್ದಾರೆಂದು ನನಗೊಬ್ಬಳಿಗೆ ಮಾತ್ರ ಗೊತ್ತಿರೋದು. ಸುಮ್ಮನೆ ಈ ಡವ್ ಎಲ್ಲ ಬೇಡ. ಸಪ್ತಾನ ಚೂ ಬಿಡು, ನಿನ್ನ ಗುರಿ ತಲುಪಲು ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಅರ್ಜುನ್ ಅಲ್ಲಿಂದ ಹೋಗುವನು. ಮರುದಿನ ಎಂದಿನಂತೆ ಮಗುವನ್ನು ಪಕ್ಕದ ಮನೆಯ ಅಜ್ಜಿ ಹತ್ತಿರ ಬಿಟ್ಟ ಸ್ವರ ಆಫೀಸ್ಗೆ ಹೋಗಿದ್ದಳು.
ಅಂದು ಜೀವನ್ ಹೆಗಡೆಯ ಕ್ಲೋಸ್ ಫ್ರೆಂಡ್ ಆಫೀಸ್ಗೆ ಬರುವವನಿದ್ದ. ಆತ ಬ್ಯಾಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದ. 35 ವರ್ಷದ ರಾಹುಲ್ಗೆ ಕಂಕನ ಭಾಗ್ಯ ಕೂಡಿ ಬಂದಿರಲಿಲ್ಲ. ಮನೆಯಲ್ಲಿ ಅವನಿಗೆ ಬಲವಂತ ಮಾಡಿದ್ದರೂ ಬ್ರಹ್ಮಚಾರಿಯಾಗಿರುವ ರಾಹುಲ್ ತನ್ನ ಮನಸ್ಥಿತಿ ಬದಲಾಯಿಸಿಕೊಳ್ಳುವನೆ. ಸ್ವರ ಮೇಡಮ್, ನಿಮ್ಮನ್ನು ಬಾಸ್ ಕರೆಯುತ್ತಾ ಇದ್ದಾರೆ ಅಂತ ಅಟೆಂಡರ್ ಬಂದು ಹೇಳುವನು. ಸಂಜು, ಈ ಮೇಲ್ ಮಾಡ್ತಾ ಇರು, ನಾನು ಏನಂತ ಕೇಳಿ ಬರ್ತೀನಿ ಅಂತ ಹೇಳಿದ ಸ್ವರ ಜೀವನ್ ಕ್ಯಾಬಿನ್ಗೆ ಹೋಗೋಳು. ಮೇ ಐ ಕಮಿಂಗ್ ಸರ್ ಅಂತ ಹೊರಗೆ ನಿಂತು ಪರ್ಮಿಷನ್ ಕೇಳಿದಳು. ಎಸ್ ಸ್ವರ ಮೇಡಮ್, ಬನ್ನಿ ಒಳಗೆ ಅಂತ ಕರೆದವ ಲ್ಯಾಪ್ಟಾಪ್ ಮುಚ್ಚಿಟ್ಟ. ಸರ್, ಹೇಳಿ ಕಳಿಸಿದ್ರಾ? ಏನು ವಿಷಯ ಸರ್ ಅಂತ ಅವನ ಮುಂದೆ ನಿಲ್ಲುತ್ತಾ ಕೇಳಿದಳು. ಸ್ವರ ಮೇಡಮ್, ಇವತ್ತು ನನ್ನ ಗೆಳೆಯ ಬರುವವನಿದ್ದಾನೆ, ರಾಹುಲ್ ಅಂತ, ಬ್ಯಾಂಗ್ಳೂರಿನಿಂದ. ಅವನು ಸ್ವಲ್ಪ ದಿನ ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಾನೆ. ಆ್ಯಕ್ಚುಲಿ ಅವನು ಕಾಲೇಜ್ನ ಪ್ರಿನ್ಸಿಪಲ್, ಆದರೆ ಈಗ 1 ತಿಂಗಳು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಬೇಕು ಅಂತ ಹೇಳುವನು. ಅದಕ್ಕೇನು ಸರ್, ಹೆಲ್ಪ್ ಮಾಡ್ತೀನಿ. ಆದರೆ ಅವರು ಕಾಲೇಜ್ನ ಪ್ರಿನ್ಸಿಪಲ್ ಅಂತೀರಾ, ಆಫೀಸ್ನಲ್ಲಿ 1 ತಿಂಗಳ ಕೆಲಸ ಹೇಗೆ ಮಾಡ್ತಾರೆ ಅಂತ ಮುಜುಗರದಲ್ಲಿ ಕೇಳಿದಳು. ಈ ಡೌಟ್ ಎಲ್ಲರಿಗೂ ಬರುತ್ತೆ ನಿಜ. ಇಲ್ಲಿ ಅವನ ತಂದೆ ತಾಯಿ ಇರೋದು, ಅವರ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ಕಾಲೇಜ್ಗೆ 2 ತಿಂಗಳು ರಜೆ ಹಾಕಿ ಬಂದಿದ್ದಾನೆ. 15 ದಿನ ಆಯಿತು ಅವನು ಬಂದು. ಈಗ ಮನೆಯಲ್ಲಿ ಕೂತು ಕೂತು ಬೋರ್ ಆಯಿತು ಅಂತ ಆಫೀಸ್ಗೆ ಬರ್ತೀನಿ ಅಂತ ಹೇಳಿದ. ಅವನಿಗೆ ಮೊದಲಿನಿಂದಲೂ ಆಫೀಸ್ ಕೆಲಸಗಳಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕಾಗಿ ನಾನು ಅವನಿಗೆ ನಮ್ಮ ಆಫೀಸ್ಗೆ ಬರಲು ಹೇಳಿದ್ದೇನೆ. ನೀವು ಅವನಿಗೆ ಸಹಕಾರ ನೀಡಬೇಕು ಅಂತ ಹೇಳುವನು. ಸರಿ ಸರ್ ಅಂತ ಹೇಳಿದವಳು ಹೊರ ಹೋಗಿದ್ದಳು. ಅದೇ ಸಮಯಕ್ಕೆ ಒಳಗೆ ಬಂದ ಯುವಕ ಸ್ವರಳಿಗೆ ಡಿಕ್ಕಿ ಹೊಡೆದು ಅವಳು ಬೀಳುವಂತೆ ಆದಾಗ ಹಿಡಿದುಕೊಂಡ. ಕತೆ ಮುಂದುವರಿಯುತ್ತದೆ.